ನನ್ನ ಮುಖ ತಿರುಗಿಸಿದ್ದಾರೆ. ಇವನಿಗೆ ಸಭೆಗೆ ಮುಖ ಹಾಕಿ ಕುಳಿತೇ ಗೊತ್ತು, ಮುಖ ತಿರುಗಿಸಿ ಗೊತ್ತಿಲ್ಲ. ಈಗ ಯಾರ ಮುಖ ನೋಡುವ ಆಲಿಂಗಿಸಿ ನೆತ್ತಿಯನ್ನು ಆಘ್ರಾಣಿಸಬೇಕಾದಂತಹ ನಮ್ಮಣ್ಣ ಈ ಕಾಲಕ್ಕೆ ದುರ್ತಾನ ತೆಗೆದುಕೊಂಡವರ ಹಾಗೆ ಮುಖದಲ್ಲಿ ಕೋಪದ ಆವೇಶವನ್ನು ತಂದುಕೊಂಡು ನನ್ನ ಕಥೆಯನ್ನು ಆಂತುಕೊಂಡರು. ಬೇಗ ಈ ಸಲ ಕೋಪ ಇಳಿಯಬಾರದು ಒಂದು ನಿರ್ಧಾರಕ್ಕೆ ಒಳಗಾದವನ ಹಾಗೆ ಕುಳಿತ ರೀತಿಯಲ್ಲಿ ಅರ್ಥವಾಗುತ್ತದೆ. ನನ್ನ ಮುಖ ನೋಡಿದ್ರೆ ಇಲ್ಲೇನು ಕೋಪ ಇಳಿದು ಹೋಗ್ತದೋ ಹಾಗಾಗಬಾರದೆನ್ನುವ ಭಾವವೋ ಎನ್ನುವ ಹಾಗೆ ಕೋಪಿಸಿಕೊಂಡು ನೀವು ಸುಮ್ಮನೆ ಕುಳಿತಂತೆ ಏನು ಅಂತ ನಾನು ತಿಳಿದುಕೊಳ್ಳಬೇಕಾಗ್ತದೆ. ಸಭಿಕರಲ್ಲಿ ಕೋಪವೇ, ಪ್ರಜರಲ್ಲಿ ಕೋಪವೇ, ನಮ್ಮ ಮಂದಿಗಳಲ್ಲಿ ಇನ್ನಾರಲ್ಲಾದರೂ ನನಗೆ ಕೋಪವೇ, ಅಲ್ಲ ನನ್ನ ಮೇಲೆ ನನಗೆ ಕೋಪವೇ. ಕತ್ತಿಯ ಕಳೆದು ನೀವು ಯಾರಲ್ಲಿ ಕೋಪ? ನಾವೆಲ್ಲ ಯಾರು ಹೇಳಿ? ನೀವು ಅರಸ, ನಾವು ನಿನ್ನ ಚರಣ ಸೇವಕರ ಮುಂದೆ ಹೇಳದೆ ಸುಮ್ಮನೆ ಕುಳಿತುಕೊಂಡ್ರೆ ಗೊತ್ತಾಗುವುದು ಯಾಕಣ್ಣ. ದಯಮಾಡಿ ಅರುಹಬೇಕು ತಾಯಿಯಾದ ಕೈ ಮುಗಿದು ನಮಸ್ಕರಿಸುತ್ತಾ ಇದೆ.
ಯಾಕೆ ಸತ್ತಾಗಿದ್ದಾರ? ಯಾಕೆ ಅಲ್ಲಿಗೆ ಹೋದೆ? ಅಲ್ಲಿಗೆ ಯಾಕೆ ಅದನ್ನು ಕೇಳಿದೆ? ಯಾಕೆ ಅವನನ್ನು ಕೊಂದೆ? ಯಾಕೆ ಅದನ್ನು ಅಪಾಡಿದೆ? ಯಾಕೆ ಹೋದೆ? ಯಾಕೆ ಕೇಳಿದೆ? ಯಾಕೆ ತಂದೆ? ಯಾಕೆ ಕೊಂದೆ? ಯಾಕೆ ತಿಂದೆ? ಎಲ್ಲ ಯಾಕೆ? ಯಾವುದನ್ನು ಹೇಳಿದೆ? ನನಗೆ ಅರ್ಥವಾದೀತು ಎಂಬ ರೀತಿಯಲ್ಲಿ ಈ ರೀತಿಯಲ್ಲಿ ಹಾಗೆ ಅರ್ಥ ಆಗುವುದಿಲ್ಲ. ಪ್ರಸೇನ ಯಾರು ಅಂತ ಗೊತ್ತುಂಟು ನನಗೆ. ಪ್ರಸೇನ ಪ್ರಧಾನ ಭಾವ ಸಂಬಂಧಿ ಮೊನ್ನೆ ನೀನು ವೃಂದಾವನಕ್ಕೆ ಹೋಗಿದ್ದೀಯಂತೆ. ಅದು ಆಗಾಗ ಹೋಗ್ತಾ ಇರ್ತೇನೆ. ಮಂತ್ರಾರ್ಜಿತನಲ್ಲಿ ಮಣಿಯನ್ನು ಕೇಳಿದ್ದೀಯಂತೆ. ಯಾವುದೋ ಕಾರಣಕ್ಕೆ ಕೇಳಿದ್ದೆ. ಅವನು ಕೊಡದೇ ಇದ್ದ ಅಂತಹ ಕಾಲಕ್ಕೆ ಏನೋ ಹಗರಾಡಿ ಮಾಡ್ತಿದ್ದೀಯಂತೆ. ಇಲ್ಲಪ್ಪ ದುಃಖತೆ ಹೇಳಿಲ್ಲ. ಈಗ ಸಂಪ್ರಾರ್ಜಿತ ತಮ್ಮನಾದಂತಹ ಪ್ರದೇಶನನ್ನು ಕಾಡಿಗೆ ಬೇಟೆಯಾಗುವುದಕ್ಕಾಗಿ ತೆರಳಿದಂತಹ ಸಂದರ್ಭದಲ್ಲಿ ಆ ಮಣಿಯನ್ನು ಹಿಡಿದುಕೊಂಡು ಹೋದವನು ಪಡೆಯಬೇಕೆನ್ನುವಂತಹ ದುರ್ಭಯದಿಂದ ಆ ಪ್ರದೇಶವನ್ನು ಕೊಂದು ಆ ಮಣಿಯನ್ನು ಅಪಹರಿಸಿ ನಮ್ಮ ಕುಲಕ್ಕೆ ಕಳಂಕವನ್ನು ತಂದೆಯ ಪಾಪಿ ನಿನ್ನನ್ನು ತಮ್ಮೆಂದು ಹೇಳುವುದಕ್ಕೆ ಯಾಕೆ ಹಾಗೆ ಪ್ರಸೇನ ಹೋದ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ನಾನು ಅವನ
ಮದುವೆ ಆದ್ರೆ ಹೇಗೆ ಅಪಹರಿಸಲಿಲ್ಲವನ ರಕ್ತವನ್ನು, ಶಮಂತಕ ರಕ್ತವನ್ನು ಮಾತ್ರ ಅಲ್ಲ, ಅವನ ಪ್ರಾಣ ರಕ್ತವನ್ನು ನಾನು ಅಪಹರಿಸಲಿಲ್ಲ. ಪರಿತೇರ್ತಕ ಅಪವಾದವೇನು ನನ್ನಲ್ಲಿ ನನ್ನಲ್ಲಿ ಯಾವ ಕಾಲದ ದುಷ್ಟತೆಗಳು ಇಲ್ಲವಣ್ಣ. ನಾನು ಮಾಡಿ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಮನೆಯನ್ನು ಕೇಳುವ ವಿಚಾರವನ್ನು ಯಾಕೆ ನನ್ನಲ್ಲಿ ಬಿಡುವ ಹಾಗಿಲ್ಲ. ಕೇಳಬೇಕು, ಯಾಕೆ ಕೇಳಬೇಕು ಅಜೋಗ್ರ ಸಲ ಹೇಳಿ. ಅವ ಸೂರ್ಯನ ಮನೆಗೆ ಸಿಕ್ಕಿದೆ ಅಂತೆ, ಏನೋ ವಿಶೇಷ ಉಂಟು ಮಗು, ನನಗೊಮ್ಮೆ ನೋಡಬೇಕು ಅಂತ ಆಸೆ ಉಂಟು. ಮತ್ತೆ ನಮ್ಮ ಸಾಮಂತ ಅವನಲ್ಲೇ ಯಾರು ಕಳ್ಳಕಾಪಿ ತಗೊಂಡು ಹೋದ್ರೆ ನಾಳೆ ಹೊಣೆ ನಾವು ಹೊರಬೇಕಾಗಿತ್ತು. ಹೋಗಿ ಕೇಳು ಅಂತ ಹೋಗಿ ಬಲವಾಗಿ ಕೇಳಿ, ನಿನಗೆ ಯಾಕೆ ಅಂತ ಕೇಳಿದವು. ಅಜ್ಜ ಹೇಳಿದ್ದಾರೆ, ನೀನು ಯಾಕಾಗಿ ಪಡೆದದ್ದು ಅಂತ ಕೇಳಿ. ಆಯ್ತು, ನಮ್ಮಲ್ಲಿ ಸ್ವಲ್ಪ ಬರಗಾಲ ಬಂತು, ಅನಾವೃಷ್ಟಿಯೋ ಅದೆಲ್ಲವನ್ನು ದೂರಗೊಳಿಸಿ ಬೇಕಾದ ಸಂಪದ ಪಡೆಯುವುದಕ್ಕಾಗಿ ನಾನು ಪಡೆದೆ. ಈಗೆಲ್ಲ ಸರಿ ಹೋಯ್ತು ಅಲ್ವ ಅಂತ ಹೇಳಿದೆ. ಹೋದ ತಂದದ್ದೆಲ್ಲ ಅದರ ಸಂಪಾದನೆಯಿಂದ ಸರಿ ಹೋಯ್ತು. ಅದು ನಾವು ಯಾವ ಕೆಲಸಕ್ಕಾಗಿ ತಂದೆವು ಆ ಕೆಲಸ ಮುಗಿದ ಮೇಲೆ ಹಿಂದೆ ಕೊಡಬೇಡುವ. ಅವನು ಸುಮ್ಮನೆ ಕೊಡಲಿಲ್ಲ. ಪಡೆದು ಯಾಕೆ ಇಟ್ಟುಕೊಂಡ? ಲೋಭ, ಇನ್ನೂ ಸ್ವಲ್ಪ ಸಿಗಲಿ, ಇನ್ನೂ ಸ್ವಲ್ಪ ಸಿಗಲಿ ಅಂತ. ಅದೇ ಬುದ್ಧಿ ನನ್ನಲ್ಲಿ ತೋರಿಸಿದ. ನಾನು ಸಂಪಾದನೆ ಮಾಡಿದ್ದು ಅದು ನಾನೇ ಅನುಭವಿಸಲಿಕ್ಕಿರುವುದು ನಿಮಗೆಲ್ಲ ಅಲ್ಲ. ಅವನಿಗೆ ಬೇಕಾದ್ರೆ ಇನ್ನೊಂದು ಸಂಪಾದನೆ ಮಾಡಲಿ, ಹೋಗು ನಡೆಯಲಿಲ್ಲ ಅಂತ ಹೇಳುವಾಗ ನೀವು ಒಂದು ಮಾತು ಹೇಳಿದ್ದು ಹೌದು. ಹೌದಾ, ಆಯ್ತು, ನೀನು ಅನುಭವಿಸಿ. ಒಂದು ಮಾತು ಹೇಳಿದ್ದೆ ಅವನಿಗೆ. ಆಮೇಲೆ ನನಗೆ ಗೊತ್ತಿಲ್ಲ. ಆಮೇಲೆ ಹಿಂದೆ ಇತ್ತ ಈ ಕಡೆಗೆ ಬಂದು ಅಜ್ಜನಿಗೆ ಹೇಳಿದ ಮೇಲೆ ನಾನು ಆ ವಿಷಯಕ್ಕೆ ತಲೆ ಹಾಕಲಿಲ್ಲ. ನಿನ್ನಲ್ಲಿ ಹೇಳಬೇಕು ಮುಖವಾಡಿದ್ದೀಯಂತೆ ಅವನಲ್ಲಿ. ಇಲ್ಲ, ಅದು ಮುಖ ಅವನಿಗೆ ಕಂಡದ್ದು. ನಾನು ಅನುಭವಿಸಲಿಕ್ಕೆ ಅಂತ ಅವ ಹೇಳಿದ್ರು. ಆಯ್ತು, ನೀನೇ ಅನುಭವಿಸು ಅಂತ ಹೇಳಿದೆ. ಸ್ವರದಲ್ಲಿ ಏನಾದ್ರು ಅವರಿಗೆ ಗುಹ ಕಂಡದ್ದಿಲ್ಲ. ಈ ಗುಹಗಳಿಗೆ ಹಾಗೆ ಇನ್ನೊಬ್ಬರ ಸ್ವರ ಓರೆ ಸರಿ ಕೇಳಲಿಕ್ಕೆ ಹಾಗೆ ಆಯ್ತು. ಈ ಕಡೆಗೆ ಬಂದೇ ನಾನು ಆ ಕಡೆಗೆ ಹೋಗಲೇ ಇಲ್ಲ.
8 ವಾರ ಬಂಗಾರವನ್ನು ಕೊಡ್ತೇನೆ ಅನ್ನುವಂತ ವಿಷಯವನ್ನು ಬಲ್ಲಿ. ಆದರೆ ನೀನು ಹೇಳಿದ ವಿಷಯ ಮಾತ್ರ ಗೊತ್ತಿಲ್ಲ. ಸಮಂತಕ ಮಣಿ ಅಪಹರಣ, ಪ್ರಸೇನನ ಕೊಲೆ, ಈ ವಿಷಯವಾಗಿ ನನಗೆ ಏನು ಗೊತ್ತಿಲ್ಲ. ಪ್ರಸೇನ ಹೋದದ್ದು ಬಿಡು, ಈ ವಿಷಯವು ನನಗೆ ಗೊತ್ತೇ ಇಲ್ಲ. ನನಗೆ ನಂಬುವುದಕ್ಕೆ ಆಗುತ್ತಿಲ್ಲ. ಇಲ್ಲಣ್ಣ, ಇಷ್ಟಕ್ಕೂ ಹೇಳ್ತೇನೆ, ದುಷ್ಟಕೃತ್ಯಗಳಿಗೆ ಯಾವ ಕಾಲಕ್ಕೂ ನಾನು ಮನ ಮಾಡುವವನಲ್ಲ. ನಾವು ಯಾರನ್ನಾದ್ರೂ ವಿರೋಧಿಸುತ್ತೇವೆ, ಯಾರು ನಮಗೆ ವಿರೋಧಿಗಳಲ್ಲ. ನಮ್ಮ ಉತ್ಕರ್ಷವನ್ನು ಕಂಡು ನಮ್ಮನ್ನು ವಿರೋಧಿಸಿದವರಿದ್ದಾರೆ. ಆತ್ಮರಕ್ಷಣೆ ಎಂಬ ನೆಲೆಯಲ್ಲಿ ಧರ್ಮದ್ರೋಹಿಗಳನ್ನು ನಾವು ಶಿಕ್ಷಿಸುವುದು. ಹಾಗೆಂದು ಧರ್ಮದ್ರೋಹ ಮಾಡುವವನ ಮೇಲೆ ನಾನು ಯಾಕಾದರೂ ಕೈ ಹಾಕಬೇಕಾಗ್ತದೆ. ನಿನ್ನ ತಮ್ಮನ ಜೀವನದ ನಿರ್ಣಯ ಹೊಣೆಗಳು ಗೊತ್ತಿದ್ದು ನೀನೀತನಾಗಿ ಆಡಿದೆ ಅಂತ ನಾನು ಯಾರನ್ನು ಹೇಗೆ ನಂಬಿಸಲಪ್ಪ ನಿನಗೆ? ಅದು ಒಂದು ಮಾತು ಹೇಳಿದ್ದೆ, ನಮಗೆ ಅವರಿಗಿಂತ ಹೆಚ್ಚಿನವರು ಬೇರೊಬ್ಬರು ಖಂಡಿತವಾಗಿಲ್ಲ. ಆದ್ದರಿಂದಲೇ ಜನನಿಗೆ ಅದರ ಆಣೆ, ನೀನು ಹೇಳಿದ ವಿಚಾರ ನನಗೆ ಗೊತ್ತಿಲ್ಲವೇ? ವಂಚನೆಯು ನಿನ್ನೊಳು ತೆರಳಿ ಬೇಗ ಕಸೆ ಇರದಿರಲು ವಂಚನೆಯು ನಿನ್ನೊಳು ಬೇಗ ಕಸೆ ಹರಿದು ಬಾತ ಜಿತಾಗೆರ ತರದ ನುಡಿಸಿ ನನಗೆ ಈಗ ಪಶ್ಚಾತ್ತಾಪವಾಗುತ್ತಾ ಇದೆ. ಯಾಕೆ? ನನ್ನನ್ನು ನಂಬಿಸುವುದಕ್ಕೆ ಬೇಕಾಗಿ ನನ್ನ ಈ ಜನಕರ ಮೇಲೆ ಅಮ್ಮ, ನೀನು ಯಾರು ಎಂಬುದು ನನಗೆ ತಿಳಿದಿಲ್ಲವೇನೋ. ನಿನ್ನಲ್ಲಿ ಎಲ್ಲಿನಷ್ಟು ಕಳಂಕ, ವಂಚನೆ, ಕಪಟ ಎಂಬುದು ಇಲ್ಲ ಎಂದು ನನಗೂ ತಿಳಿದಿದೆ. ಹಾಗೂ ಈ ನಂಬಿಕೆ ಯಾಕೆ ಗೊತ್ತಿಲ್ಲ? ಆದರೂ ಕಟುವಾಗಿ ನಿನ್ನಲ್ಲಿ ನಾನು ಮಾತನಾಡಬೇಕಾದಂತಹ ಪರಿಸ್ಥಿತಿಯಾಗಿ ಬಂದು ಕೇಳಿದರೆ, ಯಾರು ನವನೀತ ಚೋರವೆಂದರೆ ಚೋರತ್ವವೂ ಜಾರಿ ಹೋಗು, ಮಾರಿಯರ ಜಾರ ಎಂದರೆ ಜಾರತ್ವವೂ ಸೂರ್ಯ ಹೋಗುವುದು ಎನ್ನುವಂತಹ ಜಪವನ್ನು ಮಾಡುವಂತಹ ನಾರೆದರೆ ಅಪವಾದವನ್ನು ಮಾತನ್ನು ಕ್ಷಣದಲ್ಲಿ ನಡೆಯುವುದಕ್ಕೂ ಸಾಧ್ಯವಾಗಲಿಲ್ಲ ತಮ್ಮ. ಆದ್ದರಿಂದಲೇ ಕಟುವಾಗಿ ನಿನ್ನಲ್ಲಿ ಮಾತನಾಡಬೇಕಾದಂತಹ ಪರಿಸ್ಥಿತಿ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಬಂತು ತಮ್ಮ. ಕೇವಲ ನನಗೆ ನಂಬಿಕೆ ಬಂತು, ಮತ್ತೆ ಪ್ರಪಂಚವು ನಿನ್ನ ಮೇಲೆ ಅಪವಾದವನ್ನು ಮಾಡುತ್ತಾರೆ. ಅವರಿಗೆ ನಂಬಿಕೆ ಬರಬೇಕು. ಅದಕ್ಕೆ ನಮ್ಮನ್ನು ಹೀಗಳೆಯುವುದಕ್ಕಾಗಿ ಅನೇಕ ಮಂದಿಗಳು ಕಾಯುತ್ತಾ ಇದ್ದಾರೆ. ಸುಮ್ಮನೆ ಅವರಿಗೆ ಅವಕಾಶ ಯಾಕೆ ನಾವು ಮಾಡಿಕೊಡದು? ಆದ್ದರಿಂದ ಈ ಕ್ಷಣವೇ ಕಾಡಿಗೆ ಹೋಗಿ ನೀನೊಬ್ಬನೇ ಅಲ್ಲ, ಮತ್ತೆ ನಮ್ಮಲ್ಲಿ ಅನೇಕ ಮಂದಿಗಳಿದ್ದಾರೆ. ಅವರಲ್ಲಿ ನನಗೆ ಬೇಕಾದವರನ್ನು ಆರಿಸಿಕೋ. ಈಗಲೇ ಕಾನನಕ್ಕೆ ಹೋಗಿ ಮತೇನ ಏನಾಗಿದ್ದಾನೆ, ಒಂದು ವೇಳೆ ಬದುಕಿದ್ದರೆ ಒಳ್ಳೆಯದು. ದುರಾದೃಷ್ಟದಿಂದ ಅವನು ಸತ್ತು ಹೋದರೆ ಆ ಮಣಿಯೇನಾಯಿತು, ಅದನ್ನು ಯಾರು ಅಪಹಾರವನ್ನು ಮಾಡಿದ್ದಾರೆ ಎಂಬಂತಹ ವಿಚಾರವನ್ನು ತಿಳಿದು ಆ ಮಣಿಯನ್ನು ಹುಡುಕಿ ಅದನ್ನು ಸತ್ರಾರ್ಜಿತನಿಗೆ ಕೊಟ್ಟು ಅವನ ಮನವನ್ನು ಸಂತೋಷಪಡಿಸುವಂತಹ ನನಗೆ ಬೇಡ. ಸತ್ರಾರ್ಜಿತನಿಗೆ ಕೊಟ್ಟು ಅವನ ಮನಸ್ಸಿಗೆ ಸಂತೋಷವನ್ನು ಮಾಡುವಂತಹ ಹೊಣೆಗಾರಿಕೆ ನಿನ್ನದು ತಮ್ಮ. ಆದರೆ ನಿನ್ನ ಮೇಲೆ ಅಪವಾದ ಹೋಗುವವರೆಗೆ ನಾನು ಇಲ್ಲಿ ಇರುವುದಿಲ್ಲ. ಮತ್ತೆ ತೀರ್ಥಯಾತ್ರೆಗೆ ತೆರಳುತ್ತೇವೆ. ಹೌದಾ? ಹೌದು. ಆದೀತು. ಆದ್ದರಿಂದ ಹೋಗಿ ಅಪವಾದ ಮಾಡಿಕೊಂಡು ಮಾತನ್ನ. ಹಾಗಾದ್ರೆ ನಾನು ಬೇಗನೆ ಶುಭವಾಗಲಿ. ಸತ್ರಾಜಿತನ ಸಹಭವಂ ಮಣಿಯನೆ ವದುಳು ಕೃಷ್ಣನು ಶಿರವರದಿಂದ ಖ್ಯಾತಿತ ಪವಿತ್ರ ಕರೆದು ಕೃತವರ್ಮ ಸುಜ್ಯೋತಿ ಆತಕಿಯರು ಭರತ ಜತೆಗೊಂಡಾಗ ವಿಂಧ್ಯಾದಿ ಉಪವನದಿ ಚರಿಸುತ್ತ ಅಲ್ಲಲ್ಲಿ ಅರಸುತ್ತಾಗ ಅಪವಾದ ಮುಕ್ತತೆಗಾಗಿ ನನಗೊಂದು ದಾರಿಯನ್ನು ತೋರಿಸಿದ್ದಾರೆ. ಅಪವಾದಕ್ಕಾಗಿ ಸಹಜ. ನಮ್ಮನ್ನು ನೊಂದುಕೊಂಡದ್ದು
ಅಪವಾದವಂತಲ್ಲ ಎನ್ನುವುದಕ್ಕಾಗಿ ಅವನವಾಗಿ ನಂಬಿದ್ದಾನೆ. ಹೌದು, ಆ ನಂಬಿಕೆ ಕೆಟ್ಟವನಿಗೆ ಏನು ಮಾಡುವ? ಮೊದಲು ನಾನು ಕೇಳಿದ್ದನ್ನು ನೆವರವನ್ನಾಗಿಸಿಕೊಂಡು ನಾಲಿಗೆಯಿಂದ ಹಗುರವನ್ನಾಗಿಸಿದ್ದಾನೆ ಅಂತ ಆದ್ರೆ, ನಾನು ಏಕಾಂಗಿಯಾಗಿ ಹೋದೆ ಅಂತ ಆದ್ರೆ, ಒಂದು ವೇಳೆ ಪ್ರಸನ್ನ ಇರವು ತಿಳಿದು ನಾನು ಸಮಂತಕವನ್ನು ತಂದರೂ ಅದರ ಮೇಲೆ ಮತ್ತೊಂದು ಮಾತನಾಡುವುದಕ್ಕೆ ಸಾಧ್ಯ. ಹಾಗಲ್ಲದೆ ಏನೆಲ್ಲ ಆಗಿದೆ ಎನ್ನುವುದಕ್ಕೆ ಸರಿಯಾದಂತಹ ಸಾಕ್ಷಿಗಳನ್ನು ಇಟ್ಟುಕೊಂಡು ನಾವು ಮುಂದಾದರೆ ಸಮಸ್ಯೆ ಪರಿಹಾರವಾಗ್ತದೆ. ಯಾರನ್ನು ತೆಗೆದುಕೊಳ್ಳಿಯಲ್ಲಪ್ಪ ಅನ್ನುವ ಹಾಗೆ ನೋಡಿದ್ರೆ ಉಭಯತ್ರ ಸಮ್ಮತಿ ಉಳ್ಳಂತಹ ವ್ಯಕ್ತಿಗಳಾಗಬೇಕು. ಇವರನ್ನೆಲ್ಲ ಕರ್ಕೊಂಡೋದ್ರೆ ಕೃಷ್ಣ ಪಕ್ಷದವರು ಅಂತ ಹೇಳ್ತಾರೆ, ನನ್ನ ಪಕ್ಷಕ್ಕಿದ್ದವರು ಅಂತ. ಅವನ ಪಕ್ಷವನ್ನು ಪ್ರೀತಿಯಿಂದ ಒಪ್ಪುವವರಾಗಬೇಕು. ಯಾರು ಅಂತ ನೋಡಿದ್ರೆ ಒಬ್ಬ ಕೃತವಮ್ಮ, ಮತ್ತೊಬ್ಬ ಸಾತ್ವಿಕ, ಇನ್ನೊಬ್ಬ ಸುಜ್ಯೋತಿ. ಇವರಿಗೆ ಅವನ ಮೇಲೆ ಏನು ಪ್ರೀತಿಯೋ ನನಗೆ ಅರ್ಥವಾಗುವುದಿಲ್ಲ. ಏನೋ ಒಂದು ಒಳಗಿನ ಗುಟ್ಟುಂಟಲ್ಲಿ ಅವರನ್ನೇ ಬರೆಸಿದ್ದೇನೆ. ಅವರನ್ನೇ ಸೇರಿಕೊಂಡು ವಿಂಧ್ಯಾವತಿಯ ಉಪಮರಣೆಯಲ್ಲಿ ಬೇಟೆಯಾಡಲಿಕ್ಕೆ ಹೋಗಿದ್ದಾರೆ ಅಂತ ನಾನು ಬಂದದ್ದರಿಂದ ಆ ಕಡೆ